ಸಾಯ್ ಮಗನೇ. ಯಾಕೆ ಈ ಅಪ್ಪ ಹಿಂಗೆ ಹೊಡಿತವನೆ? ಪಾಪ ಯಾರೋ ಹುಚ್ಚ ಅನ್ಸುತ್ತೆ. ಕೊಲೆ ಸುಲ್ಗೆ ಮಾಡೋರ್ನೆಲ್ಲ ಬಿಟ್ಬಿಡ್ತಾರೆ. ಪಾಪ ಇಂಥವ್ರ ಮೇಲೆಲ್ಲ ದರ್ಪ ತೋರ್ಸಕ್ಕೆ ಬರ್ತಾರೆ. ಏನು ಜನನೋ. ಸರ್ ಒಂದು ನಿಮಿಷ ನಿಂತ್ಕೊಳ್ಳಿ ಸರ್. ಪಾಪು ಮಕ ನೋಡಿ ಸರ್ ಹೆಂಗ್ ಅಳ್ತಾ ಇದೆ ಎದ್ರುಕೊಂಡು. ಎಲ್ಲ ಪಬ್ಲಿಕ್ ಎಲ್ಲ ನೋಡ್ತಾರ ಸರ್. ಒಂದ್ ನಿಮಿಷ ಸರ್, ಹಿಂಗ್ ಹೊಡೆದ್ರೆ ಬದುಕ್ತಾನ ಸರ್, ಅವನು ಸತ್ತೋಗ್ಬಿಡ್ತಾನೆ ಸರ್. ಇರಿ ಸರ್. ಅಯ್ಯಯ್ಯೋ, ಏನಪ್ಪ ಇದೆಲ್ಲ ರಕ್ತ ಸುರಿತದಲ್ಲಪ್ಪ. ಅಂತ ತಪ್ಪು ಏನಪ್ಪ ಮಾಡಿದೆ ನೀನು? ಹಾಂ, ಇದು ನಮ್ಮ ಪರಿ ಅಲ್ವಾ? ಈ ಫೋಟೋ ಇವನ ಹತ್ರ ಹೆಂಗೆ ಸಿಕ್ತಿದ್ದು? ಇವನೇ ಇಟ್ಕೊಂಡಿದ್ದಾನೆ. ಹಂಗಾದ್ರೆ ಇವನು ಮಗ ನಾನ್ ನಿನ್ ಫ್ರೆಂಡು ಕಣ. ಒಂದ್ಸರಿ ನೋಡ ಇಲ್ಲಿ ಮಗ, ನೋಡಲ್ಲ. ಈ ಪರಿಸ್ಥಿತಿ ನೋಡಕ್ಕೆ ಇಷ್ಟು ವರ್ಷ ನಾನಿನ ಹುಡುಕಿದ್ದು ಮಗ. ನೋಡ ಇಲ್ಲಿ ನನ್ನ ಫ್ರೆಂಡು ಸರ್ ಇವನು. ಯಾರಪ್ಪ ಅವನು? ಅಯ್ಯೋ, ಸ್ವಲ್ಪ ಸಮಾಧಾನ ಮಾಡ್ಕೊಳಪ್ಪ. ಬರಪ್ಪ, ಒಂದ್ ನಿಮಿಷ ಬಾಯ್ಲಿ. ಫಸ್ಟ್ ಕಾರಲ್ಲಿ ಕೂತ್ಕೋ, ಸಮಾಧಾನ ಮಾಡ್ಕೋ ಸ್ವಲ್ಪ. ಯಾರಪ್ಪ ಅದು? ಯಾರದು ಹೇಳಿ? ಯಾರದು? ನಿನ್ ನೋವು ನನಗೆ ಗೊತ್ತಾಗ್ತಾ ಇದೆಯಪ್ಪ. ಸಮಾಧಾನ ಮಾಡ್ಕೋ, ಹೇಳು ಯಾರದು? ಬಡವ್ರ ಕಷ್ಟ ನೀಗ್ಸಕ್ಕೋಸ್ಕರ ಏನ್ ಕೆಲಸ ಬೇಕಾದ್ರೂ ಮಾಡ್ತಾ ಇದ್ದೋ ಸರ್ ನಾವು. ನನ್ನ ಫ್ರೆಂಡ್ ಇರೋ ಇವತ್ತಿನ ಸ್ಥಿತಿಗೆ ಅವತ್ತು ನಡೆದಿರೋ ಆ ಘಟನೆನೇ ಕಾರಣ ಆಗೋಯ್ತು ಸರ್. ಒಂದು ವರ್ಷದಿಂದ ನಮ್ಮ ಫ್ರೆಂಡು ಕಿಂಗು ಸರ್, ಅವನು ಕಿಂಗು. ಎಷ್ಟು ಸಲ ಹೇಳಿದ್ದೀನಿ ನಿನಗೆ, ಪಬ್ಲಿಕಲ್ಲಿ ಎಲ್ಲಕ್ಕಿನ್ನೂ ಓಪನ್ ಮಾಡಬೇಡ ಅಂತ. ಇಷ್ಟು ವರ್ಷ ಫೀಲ್ಡಲ್ಲಿದೆಯಾ, ಯಾವ ಗಾಡಿಗೆ ಯಾವ ಕೀ ಅಂತ ಗೊತ್ತಾಗಲ್ವಾ? ಸ್ಯಾಲ್ರಿ ಆಗಿದೆ ಅನಿಸುತ್ತೆ. ಹೆಂಗೆ ಕೊಡ್ತಿಲ್ಲ ಆಡ್ತಾವ ನೋಡು. ಒಬ್ಬನೇ ಹೋಯ್ತವನೆ. ಹಾಕೊಳ್ಳೋಣ, ನಿಮ್ಮ ಫ್ರೆಂಡ್ ಅವ್ರ ಅಮ್ಮನ ಆಪ್ರೇಷನ್ಗೆ ದುಡ್ಡಾದ್ರೆ ಆಗುತ್ತೆ. ಏಯ್ ಬೇಡ, ಫಸ್ಟು ಗಾಡಿನ ಡಂಪ್ ಮಾಡೋಣ ಬಾ. ಹಾಂ, ಫ್ರೆಂಡ್ಸ್, ಕೊನೆಗೂ ನನ್ನ ಗಾಡಿ ಸಿಕ್ಕೇ ಬಿಡ್ತು ಫ್ರೆಂಡ್. ಬೇಬಿ, ಐ ಮಿಸ್ ಯು ಬೇಬಿ. ನಮ್ಮ ಅಪ್ಪನ ನೆನಪಾಗಿದ್ದು ಇದೊಂದೇ ಗಾಡಿ ಫ್ರೆಂಡ್. ಗಾಡಿ ಸಿಕ್ಕೇ ಬಿಡ್ತು ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಲ್ಲ ನಿಮ್ಮಿಂದನೇ. ಲವ್ ಯು.
ಬ್ರೋ ಏನಾಯ್ತು ಬ್ರೋ? ಹಾಂ ಆಕ್ಸಿಡೆಂಟ್ ಆಗೈತೆ. ನೋಡಿ ಫ್ರೆಂಡ್ಸ್, ಇಂಥವ್ರಿಗೆ ಸಹಾಯ ಮಾಡ್ಬೇಕು ಫ್ರೆಂಡ್ಸ್, ಇಂಥವ್ರಿಗೆ ಸಹಾಯ ಮಾಡ್ಬೇಕು. ಬ್ರೋ ಹಾಯ್ ಹೇಳಿ ಬ್ರೋ, ಲೈವ್ ಅಲ್ಲಿ ಇದ್ದೀನಿ, ಇನ್ಸ್ಟಾಗ್ರಾಮ್ ಲೈವ್. ಆಯ್ ಬ್ರೋ. ವಿನೋದ್ ಅವ್ರ ಲೈವ್ ಜಾಯ್ನ್ ಆಗಿದೆ. ಅನ್ಸಿರೋ ಸ್ಟಿಕರ್ ಕಿತ್ತಾಕೋಗಲೇ. ಥ್ಯಾಂಕ್ ಯು ಬ್ರೋ. ಛೇ, ಯಾವ ಕೆಲಸನೂ ಆಗ್ತಾ ಇಲ್ಲ. ಜಪ್ತಿ ಹೊಡಿ ಅವನ್ನ. ಏ ದುಡ್ಡು ಬೇಕೇನ್ರೋ? ಆ ಜಬರಿಲ್ಲ, ಈ ಜಬರಿಲ್ಲ, ಹುಡುಕ್ ತಗೊಳ್ರಿ, ಎಲ್ಲ ತಗೊಳ್ರಿ, ನಂಗೇನು ಬೇಡ, ಎಲ್ಲ ತಗೊಳ್ರಿ, ನಂಗೇನು ಬೇಡ, ನಂಗೇನು ಬೇಡ, ನಂಗೇನು ಬೇಡ, ನಂಗೇನು ಬೇಡ, ನಂಗೇನು ಬೇಡ. ಓಯ್, ಫೋನ್ ಕೊಡಿಲಿ. ಹಲೋ ಹಲೋ ಪಪ್ಪ, ಕೇಳಿಸ್ತಿದ್ಯಾ ಪಪ್ಪ? ಹಲೋ ಪಪ್ಪ, ಇನ್ನು ಎಷ್ಟೊತ್ತಾಗತ್ತೆ ಪಪ್ಪ? ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದು ಬರ್ತ್ಡೇಗೆ ಬಲೂನ್ ಡೆಕೋರೇಷನ್ ಮಾಡ್ತಿದ್ದಾರೆ ಪಪ್ಪ. ಬರ್ತಾ ಕೇಕ್ ತಗೊಂಬನ್ನಿ ಪಪ್ಪ, ಪ್ಲೀಸ್ ಪಪ್ಪ. ಹಲೋ ಹಲೋ ಪಪ್ಪ, ಹಲೋ 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 ಪಪ್ಪ. ಹೇಯ್, ಎದೊಳ್ಸ ಅವನ್ನ. ಏ ಬಿಡ್ರ, ಬಿಡ್ರ. ಟೈಮ್ ಕೊಡಕ್ಕಾಗಲ್ಲ ಅಂದ್ಮೇಲೆ ಮಕ್ಳ್ಯಾಕೋ ಮಾಡ್ಕೊಂತೀರಾ? ನಿಮ್ ತೇವಲುಗಳಿಗೆ ಮಕ್ಳುಗಳನ್ನ ಉಡ್ಸ್ತೀರಾ? ಅಪ್ಪ ಅಮ್ಮ ಅನ್ನೋ ಭಾವನೆ ಇಲ್ದಿರೋಗ್ ಬೆಳೆಸಿ ಕೊನೆಗೆ ನೀವು ಮಾಡಿರೋ ದುಡ್ಡಲ್ಲಿ ಡಾಕ್ಟ್ರು, ಇಂಜಿನಿಯರು ಇಲ್ಲ ಗೌರ್ಮೆಂಟ್ ಜಾಬ್ ಕೊಡಿಸ್ತೀರಾ. ಹೇಳ್ಕೊಳಕಷ್ಟೇ ದೊಡ್ಡ ದೊಡ್ಡ ಕೆಲಸ. ಅವರು ನಮ್ಮ ಥರನೇ ಭಾವನೆ ಇಲ್ದಿರೋ ಕಳ್ರಾಗ ಹೋಗ್ತಾರೆ ಕಣ್ರು. ಭಾವನೆ ತೆವಲಿಗೋಸ್ಕರ ಮಕ್ಳುಗಳನ್ನ ಎತ್ತಿ ಬೀದಿಗೆ ಬಿಸಾಗಿ ಹೋಗ್ತಾರಲ್ಲ. ನೀವು ಹೇಳೋ ಮಾತು ಅವ್ರಿಗೆ ಮುಟ್ಬೇಕು ಸರ್. ಸಮಾಜ ಅವ್ರನ್ನ ತಂದೆ ತಾಯಿ ಇಲ್ದಿರೋ ಅನಾಥರು ಅನ್ನೋ ಪಟ್ಟ ಕಟ್ಬಾರ್ದು ಅಂತ ಕರ್ಕೊಂಬಂದು ಸಾಕ್ತಾರಲ್ಲ ಸರ್. ನಿಮ್ಮ ಮಾತು ಅವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ ಸರ್, ಸಹಿಸ್ಕೊಳಕ್ಕಾಗಲ್ಲ. ಆಗಲ್ಲ ಸರ್, ಆಗಲ್ಲ, ಸಹಿಸ್ಕೊಳಕ್ಕಾಗಲ್ಲ. ಅಷ್ಟಕ್ಕೂ ಆ ಮಗು ನಂದಲ್ಲ ಸರ್, ನಂದಲ್ಲ, ನಂದಲ್ಲ ಸರ್, ನಂದಲ್ಲ, 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 ನಂದಲ್ಲ. ನಂದಲ್ಲ, ನಂದಲ್ಲ, ನಂದಲ್ಲ. ಹಲೋ ಪಪ್ಪ, ಕೇಕ್ ತಂದಿಲ್ಲ ಅಂತ ಫ್ರೆಂಡ್ಸ್ ಎಲ್ಲ ಮನೆಗೆ ಹೋಗ್ಬಿಟ್ರು. ಪಪ್ಪು, ನಾನು ನಿಮ್ಮ ಡ್ಯಾಡಿ ಫ್ರೆಂಡು ಪಪ್ಪು. ಪಪ್ಪುಗೆ ಆಫೀಸಲ್ಲಿ ತುಂಬ ಕೆಲಸ ಇತ್ತು ಕಣೋ, ಅದಕ್ಕೆ ಲೇಟ್ ಆಯ್ತು ಅಷ್ಟೇ. ಬೇಜಾರಾಗ್ಬೇಡಿ. ಪಪ್ಪ ನಿಮಗೋಸ್ಕರ ಒಂದು ದೊಡ್ಡ ಕೇಕ್ ತೊಗೊಂಡ್ಬರ್ತಾ ಇದ್ದಾರೆ. ಹೌದಾ? ವಾವ್ ಅಂಕಲ್, ನೀವು ಬನ್ನಿ ಪ್ಲೀಸ್. ನೀವು ಬಂದಿಲ್ಲ ಅಂದ್ರೆ ನಾನು ಕೇಕ್ ಕಟ್ ಮಾಡಲ್ಲ ಅಂಕಲ್. ನೀವು ಬರ್ತೀರಾ ತಾನೆ? ಹೇಳಿ ಅಂಕಲ್. ಹೆಲೋ ಹೆಲೋ ಅಂಕಲ್. ಆ ಪುಟ್ಟ, ನಾವೆಲ್ಲರೂ ಬರ್ತಾ ಇದ್ದೀವಿ. ರಾಜು, ಆಟೋ ನಿಲ್ಸು. ಸರ್, ಮುಂದೆ ಕೇಕ್ ಶಾಪ್ ಹತ್ರ ನಿಲ್ಸಿ. ಸರ್, ಇಲ್ಲೇ ಲೆಫ್ಟಿಗೆ ಹಾಕಿ. ತ್ರೀ ಮಿನಿಟ್ಸ್ ಬಂದು. ಹಾಂ, ಓಕೆನಾ? ಹಾಂ 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 ಹಾಂ. ಹಾಂ ಸರ್, ನಡೀರಿ. ಕರ್ಕೊಂಬಂದು ಸಾಕ್ತಾ ಇದ್ದೀರಾ ಸರಿ. ಆ ಮಗುದ್ ಬರ್ತಡೇ ಮಾಡೋದನ್ನ ಬಿಟ್ಟು ಕುಡ್ದು ಬೀದಿಲ್ ಬಿದ್ದಿದ್ದೀರಲ್ಲ, ಸರಿನಾ? 8 ವರ್ಷದಿಂದ ಒಂದು ಹುಡುಗಿನ ಲವ್ ಮಾಡ್ತಿದ್ದೆ ಸರ್. ಆ ಹುಡುಗಿಗೆ ಅಪ್ಪ ಅಮ್ಮ ಯಾರು ಇಲ್ಲ ಸರ್. ನನಗೂ ನನ್ನವರು ಅಂತ ಯಾರು ಇಲ್ಲ ಸರ್.
ಅವ್ರು ಬಂದ್ಮೇಲೆ ನನ್ನ ಜೀವನ ತುಂಬಾ ಬದಲಾಯ್ತು. ಯಾರು ಇಲ್ಲ ಅನ್ಕೊಂಡಿದ್ದ ನನಗೆ ಪ್ರತಿಯೊಂದು ಅವಳೇ ಆದ್ರು ಸರ್. ಮಗು ತರ ಕೇರ್ ಮಾಡ್ತಿದ್ರು ಸರ್ ನನ್ನ. ಒಂದು ಕ್ಷಣ ಒಂದು ದಿನ ಒಬ್ರಿಗೊಬ್ರು ನೋಡದೆ ಹೋದ್ರೆ ಬದುಕೇ ಬೇಡ ಅನ್ಸದು ಸರ್. ಅಷ್ಟು ಪ್ರೀತಿ ಮಾಡ್ತಿದ್ವಿ ಇಬ್ರು. ಇಬ್ರು ಮನ್ಸಾರೆ ಒಪ್ಪಿ ಮದುವೆ ಮಾಡ್ಕೊಂಡ್ವಿ ಸರ್. ಇದೇ ಥರ ಒಂದಿನ ಆಫೀಸ್ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ ಒಂದಿಷ್ಟು ಫೋಟೋಸು ವಿಡಿಯೋಸು ಕಳಿಸ್ತಾರೆ. ಅದರಲ್ಲಿ ನನಗೆ ಪ್ರಾಣಕ್ಕೆ ಪ್ರಾಣ ಆಗಿರೋ ನನ್ನ ಹೆಂಡತಿ ರೂಮಲ್ಲಿ ಇನ್ನೊಬ್ಬನ ಜೊತೆ. ನಿಂತ್ಕೋ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಟೈಮ್ ಇಲ್ಲ. ನಿಂತ್ಕೋ. ಏನ್ ನಿಂದು? ಏನ್ಮಾ ಇದು? ಮಾತಾಡು. ಹೋ ಗೊತ್ತಾಯ್ತಾ? ಏನ್ಮಾ ಇಷ್ಟು ಸಿಂಪಲ್ ಆಗಿ ಮಾತಾಡ್ತಿದ್ಯಾ? ಬಿ ಪ್ರಾಕ್ಟಿಕಲ್ ವಿನು, ಇದೆಲ್ಲ ಕಾಮನ್. ಅಮ್ಮ ಹೌದು ಕಣೋ, ನನ್ಗೆ ಅವನಂದ್ರೆ ತುಂಬಾ ಇಷ್ಟ. ಹೋಗಿ ಅವಳನ್ನ ಕೇಳ್ದೆ ಸರ್. ಮತ್ ನನ್ನನ್ನು ಯಾಕೆ ಲವ್ ಮಾಡಿದೆ? ನನ್ನನ್ನು ಯಾಕೆ ಮದುವೆ ಆದೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಅವನು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ಲು ಸರ್. ಡೈವರ್ಸ್ ಕೊಡು ಅಂದೆ. ನೀನು ಅವನ ಜೊತೆನೆ ಖುಷಿಯಾಗಿರು. ಡಿವೋರ್ಸು ನಿಮ್ಗೆಲ್ಲ ಏನ್ ಮಾಡ್ಬೇಕಂತ ಚೆನ್ನಾಗಿ ಗೊತ್ತು. ಡೌರಿ ಕೇಸ್ ಹಾಕಿ ಎಲ್ಲ ತಪ್ಪು ನನ್ನ ಮೇಲೆ ಹಾಕಿ ಕೋಟಿಗಲೆ ಹತ್ರ ಬಂದ್ಬಿಟ್ಲು ಸರ್. ಇದೇನು ಒಲಿದ್ದೀನಿ ನನಗೆ ಆ ದೇವರು. ಅದೇ ನೀವು ಹೇಳಿದ್ರಲ್ಲ ಆಗಲೇ, ತೆವಲಿಗೋಸ್ಕರ ಮಕ್ಕಳನ್ನ ಹುಟ್ಟಿಸ್ಕೋತೀರ ಅಂತ. ಆ ಮಗು ಅವರಿಗೆ ಶಾಪ ಆದರೆ ನನಗೆ ವರ ಆಯಿತು ಸರ್. ಹೆಣ್ಮಗು ಅಂತ ಯಾರೋ ಪಾಪಿಗಳು ಮೋರಿಲಿ ಬಿಟ್ಟು ಹೋಗ್ಬಿಟ್ಟಿದ್ರು ಸರ್. ಬರೀ ಬಂದಮೇಲೆ ನನ್ನ ಜೀವನ ತಿರ್ಗಾ ಚಿಗುರಕ್ಕೆ ಸ್ಟಾರ್ಟ್ ಆಯಿತು ಸರ್. ಯಾವ ಜನ್ಮದ ಋಣನೋ ಗೊತ್ತಿಲ್ಲ. ನನ್ನ ಹಳೆ ನೋವುಗಳನ್ನ ಮರೆಸ್ಬೇಕು ಅಂತಾನೆ ಆ ದೇವರು ಈ ಮಗುನ ಕಳಿಸ್ಕೊಟ್ಟ ಅನಿಸುತ್ತೆ. ಒಂದು ಚಿಕ್ಕ ನೋವಾಗ್ದಿರೋಂಗೆ ಆ ದೇವತೆನ ಕಾಪಾಡ್ಕೊಂಬಂದೆ ಸರ್. ಒಂದಿನ ಸ್ಕೂಲಿಂದ ಮೇಡಮ್ ಫೋನ್ ಮಾಡಿ, ನಿಮ್ಮ ಮಗಳಿಗೆ ತುಂಬ ಕೆಮ್ಮಿದೆ, ಮನೆಗೆ ಕಳಿಸ್ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಇಮಿಡಿಯೇಟಾಗಿ ನನ್ನ ಆಫೀಸಿಂದ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಗೊತ್ತಾಯಿತು ನನ್ನ ಪರಿಗೆ ಕ್ಯಾನ್ಸರ್ ಲಾಸ್ಟ್ ಸ್ಟೇಜು ಅಂತ. ಡಾಕ್ಟ್ರು ಕಾಲು ಹಿಡ್ಕೊಂಡು ಗೋಳಾಡ್ದೆ, ಬೇಡ್ಕೊಂಡೆ ನನ್ನ ಪರಿನ ಹೆಂಗಾದರೂ ಉಳಿಸ್ಕೊಡಿ ಅಂತ. ಆದರೆ ಡಾಕ್ಟ್ರು ನಿನ್ನ ಬರೀ 10 ದಿವಸ ಉಳಿಯೋದು ಅಂತ ಹೇಳಿ ಇರೋ ಅಷ್ಟು ದಿನ ಖುಷಿಯಾಗಿ ನೋಡ್ಕೊಳಪ್ಪ ಅಂದ್ರು ಸರ್. ಅಟ್ಲೀಸ್ಟ್ 10 ದಿನ ಆದರೂ ಆ ಮಗುನ ಖುಷಿಯಾಗಿ ನೋಡ್ಕೋಬೇಕಲ್ವ ಸರ್? ಆ 10ನೇ ದಿನನೇ ಇವತ್ತು ಸರ್. ಸರ್ ಸರ್ ಏನಾಯ್ತು ಸರ್? ಸರ್ ಆರಾಮ ಸರ್? ಏನಾಯ್ತು? ಪರಿ ಯಾವಾಗಲೂ ಖುಷಿಯಾಗಿರೋದು ನೋಡಿ, ಈ ಪರಿಸ್ಥಿತಿ ಅವ್ರ ಮುಖ ನೋಡೋ ಶಕ್ತಿ ನನ್ನ ಕೈಲಿಲ್ಲ. ಪ್ಲೀಸ್ ಸರ್, ಡ್ರಿಂಕ್ಸ್ ಜೊತೆ ಪಾಯ್ಸನ್. ಸರ್ ಸರ್ ಏನಾಗಲ್ಲ ಏನಾಗಲ್ಲ ಸರ್, ನಿಮ್ಗೆ ಏನಾಗಲ್ಲ ಸರ್. ಸರ್
ಪಪ್ಪಾಗೆ ಸ್ವಲ್ಪ ಜ್ವರ ಇತ್ತು, ಹಾಸ್ಪಿಟ್ಲ್ಗೆ ಹೋಗಿ ಬರ್ತಾ ಇದ್ದಾರೆ. ನಾವು ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ, ಪಪ್ಪನ ಆ ನೋಡ್ಬೇಕು. 10ನೇ ದಿನನೇ ಇವತ್ತು ಸರ್. ಟೈಮು ಓಡ್ತಿದೆ, ಬೇಗ ಕೇಕ್ ಕಟ್ ಮಾಡ್ಬಿಡೋಣ. ಬನ್ನಿ ನಾವು ಹಾಸ್ಪಿಟ್ಲ್ಗೆ ಹೋಗೋಣ, ಪಪ್ಪನ ನೋಡ್ಬೇಕು. ಅಪ್ಪ ಪಪ್ಪ ಹಾಸ್ಪಿಟ್ಲಿಂದ ಆಲ್ರೆಡಿ ಬರ್ತಿದ್ದಾರೆ ಕಂದ. ನೀವು ಕೇಕ್ ಕಟ್ ಮಾಡಿ. ಬನ್ನಿ ಕಟ್ ಮಾಡೋಣ. ವಾವ್, ಬಾರ್ಬಿ ಕೇಕು. ಥ್ಯಾಂಕ್ ಯು ಅಂಕಲ್, ನನ್ ಬಾರ್ಬಿ ಅಂದ್ರೆ ತುಂಬಾ ಇಷ್ಟ. ಅಳದಿರು ಮಗುವೆ, ನಾ ಜೊತೆಗಿರುವೆ, ಕಂಬನಿಯ ಒರೆಸೋ ಕೈಯಾಗಿ, ಮರುಗುತ್ತಲಿರುವೆ, ಕೊರುಗುತ್ತಲಿರುವೆ, ಯಾರೋ ಮಾಡಿದ ತಪ್ಪಿಗೆ ಬಲಿಯಾಗಿ. ಹೆತ್ತವರ ಕರುಳ ಬಳ್ಳಿ ಕಾಣದೆ ಹೋಯ್ತು, ನಾ ಕಂಡ ಮಮತೆ ಬಳ್ಳಿ ಮರೆಯಾಗೋಯ್ತು. ನಶ್ವರವಾಗಿದೆ ಬದುಕು, ಹಾರಿ ಹೋಗಿದೆ ಬೆಳಕು. ಕೈಯ ಹಿಡಿದು ನಡೆಸಯ್ಯನಿ, ಮುಂದೆ ದಾರಿ ತೋರಯ್ಯನಿ. ಕೂಡಿಟ್ಟ ಕನಸೆಲ್ಲ ಹುರಿದು ಹೋಗೈತಲ್ಲ, ವಿಧಿಯೇ ನಿನ್ನಾಟ ಏನು. ಜೋಪಾನ ಮಾಡಿಟ್ಟ ಕೂಸು ಕರಗೊಯ್ತಯ್ಯ, ಚಟ ಬಿಡದೆ ಈ ಮನುಜನು. ಏನಾಗೋಯ್ತಯ್ಯ ಮರ್ಕಟ ಮನುಕುಲಕ್ಕೆ, ಉಳಿದಿಲ್ಲವಯ್ಯ ಬದುಕೋ ಆಸೆ ಎನಗೆ. ಕಲಿಯುಗ ಕರ್ಮ ಇದೆಯೋ ಹುಚ್ಚರ ಸಂತೆ ಎನಲು, ಮರ್ಮವ ತಿಳಿದುಕೊಂಡವರಿಲ್ಲಿ ಯಾರೋ. ಕಲಿಯುಗ ಕರ್ಮ ಇದೆಯೋ ಹುಚ್ಚರ ಸಂತೆ ಎನಲು, ಮರ್ಮವ ತಿಳಿದುಕೊಂಡವರಿಲ್ಲಿ ಯಾರೋ. ಜೀವಕ್ಕೆ ಉಸಿರಾದೆ, ಪ್ರಾಣಕ್ಕೂ ಹೆಚ್ಚಾದೆ, ಬಿಟ್ಟು ಎಲ್ಲೋದೆ ನೀನು. ತುತ್ತನ್ನ ಉಣ್ಣಿಸಿದೆ ಅಪ್ಪ ಎಂದು ಕರೆದೆ, ನನ್ನಮ್ಮನ ಎದೆಗೂಡೆ ನೀನು. ಮುಂಚೆ ಕೇಕ್ ಕಟ್ ಮಾಡ್ತೀಯ ಪಪ್ಪು? ಕರ್ಪೂರದ ಕಂದ ಕರಗೋಗ್ತೈತೆ, ನೀ ಬಯಸಿದ ಸಿಹಿ ಸಮಯ ಕೊನೆಯಾಗೈತೆ. ಕಲಿಯುಗ ಕರ್ಮ ಇದೆಯೋ ಹುಚ್ಚರ ಸಂತೆ ಎನಲು, ಮರ್ಮವ ತಿಳಿದುಕೊಂಡವರಿಲ್ಲಿ ಯಾರೋ. ಪರಿ ಸತ್ ಮೇಲೆ ಪರಿನ ಟ್ರೀಟ್ ಮಾಡಿರೋ ಡಾಕ್ಟ್ರ್ ಹತ್ರ ಹೋಗಿದ್ದೆವು ಸರ್. ಅವಳು ಸಾವಿಗೆ ಕಾರಣ ಏನು ಅಂತ ಕೇಳೋಕ್ಕೆ. ಆವಾಗ ಡಾಕ್ಟ್ರ್ ಹೇಳಿದ್ರು, ನೋಡಿ, ಪ್ಯಾಸಿವ್ ಸ್ಮೋಕಿಂದ ಪರಿ ಅನ್ನೋ ಒಂದು ಮಗು ಮಾತ್ರ ಸತ್ತಿಲ್ಲ. ಈ ಸಮಾಜದಲ್ಲಿ ಈ ಥರ ಎಷ್ಟೋ ಚಿಕ್ಕ ಚಿಕ್ಕ ಮಕ್ಕಳು ಈ ಕಾಯಿಲೆಗೆ ನರಳಾಡ್ತಿದ್ದಾರೆ. ತಂದೆ ತಾಯಿ ಮಕ್ಕಳಿಗೆ ಕೆಮ್ಮು ನೆಗಡಿ ಜ್ವರ ಬರೋದು ನಾರ್ಮಲ್ ಅಲ್ವಾ ಅಂದ್ಕೊಂಡಿರ್ತಾರೆ. ಕೆಮ್ಮು ಜಾಸ್ತಿಯಾಗಿ ಡಾಕ್ಟ್ರ್ ಹತ್ರ ಹೋದ್ಮೇಲೆ ಗೊತ್ತಾಗುತ್ತೆ ಅದು ಕ್ಯಾನ್ಸರ್ ಅಂತ. ನಿಮ್ಮ ಮಗು ಅದೃಷ್ಟ ಚೆನ್ನಾಗಿದ್ದು ಕ್ಯಾನ್ಸರ್ ಫಸ್ಟು ಸೆಕೆಂಡ್ ಸ್ಟೇಜ್ ಆದರೆ ಹೆಂಗೋ ಕಷ್ಟ ಬಿದ್ದು ಕಾಪಾಡ್ಬೋದು. 3rd 4th ಸ್ಟೇಜ್ ಆದರೆ ಯಾರಿಂದಲೂ ನಿಮ್ಮ ಮಗುನ ಉಳಿಸೋಕ್ಕಾಗಲ್ಲ. ಗೌರ್ಮೆಂಟು ಸ್ಮೋಕಿಂಗ್ನ ಬ್ಯಾನ್ ಮಾಡಲ್ಲ, ಅದಕ್ಕೆ ಸೊಲ್ಯೂಷನೂ ಇಲ್ಲ. ಸ್ಮೋಕ್ ಮಾಡಿದ್ರೆ ಕ್ಯಾನ್ಸರ್ ಬಂದು ನಾವು ಸಾಯ್ತೀವಿ, ನಮ್ಮಿಂದ ಒಂದು ಮಗುನೂ ಸಾಯುತ್ತೆ ಅಂತ ಅರ್ಥ ಮಾಡಿಕೊಂಡು ನಾವೇನೇ ಸ್ಮೋಕಿಂಗ್ನ ಈ ಕ್ಷಣದಿಂದ ಬಿಟ್ಟರೆ
ಎಷ್ಟೋ ಮಕ್ಕಳು ಜೀವನ ನೀವು ಕಾಪಾಡ್ದಂಗೆ ಆಗುತ್ತೆ. ಒಂದ್ಸಲಿ ಯೋಚನೆ ಮಾಡಿ.